ಕುಂಭ ರಾಶಿಯ ಪ್ರಿಯ ಮಿತ್ರರೇ, ನಿಮ್ಮ ಜೀವನದಲ್ಲಿ ಇನ್ನು ಕೆಲವೇ ದಿನಗಳಲ್ಲಿ ಒಂದು ಅದ್ಭುತ ಘಟನೆ ನಡೆಯಲಿದೆ. ಅದು ನಿಮಗೆ ನಿರೀಕ್ಷೆಯೇ ಇರುವುದಿಲ್ಲ. ಅದು ನಿಮ್ಮ ಮನಸ್ಸನ್ನು ಆಳವಾಗಿ ಮುಟ್ಟುವ ಒಂದು ಅನುಭವ. ಅದು ಪ್ರೀತಿಯ ಅನುಭವ, ಅದು ಭಾವನೆಗಳ ಅನುಭವ, ಅದು ಆತ್ಮದ ಆಳದಿಂದ ಬರುವ ಒಂದು ಮಧುರ ಅನುಭವ. ನೀವು ಈವರೆಗೆ ಯೋಚಿಸಿರದ, ಕನಸು ಕಂಡಿರದ ಒಂದು ಅದ್ಭುತ ತಿರುವು ನಿಮ್ಮ ಜೀವನದಲ್ಲಿ ಬರಲಿದೆ. ಗ್ರಹಗಳ ಚಲನೆ ಈ ಕ್ಷಣ ನಿಮ್ಮ ಪರ ಇದೆ. ಆಕಾಶದ ಮೇಲಿರುವ ಶಕ್ತಿಗಳು ನಿಮ್ಮ ಜೀವನದಲ್ಲಿ ಒಂದು ಹೊಸ ಅಧ್ಯಾಯ ಬರೆಯಲು ಸಿದ್ಧವಾಗಿವೆ. ಇದನ್ನು ಓದುತ್ತಿರುವ ನಿಮಗೆ ಒಂದು ಮಾತು ಹೇಳುತ್ತೇನೆ. ಈ ಕ್ಷಣ ನಿಮ್ಮ ಜೀವನದ ಅತ್ಯಂತ ಮಹತ್ವದ ಕ್ಷಣ. ಈ ನಕ್ಷತ್ರಗಳ ಒಕ್ಕಣೆ, ಈ ಗ್ರಹಗಳ ಸಂಯೋಜನೆ, ಇದು ನೂರಾರು ವರ್ಷಗಳಲ್ಲಿ ಒಮ್ಮೆ ಮಾತ್ರ ಬರುವ ಅಪರೂಪದ ಯೋಗ. ಇದನ್ನು ಓದಿ ಮುಂದೆ ಹೋಗಬೇಡಿ. ಒಂದು ಕ್ಷಣ ಕುಳಿತುಕೊಳ್ಳಿ, ಮನಸ್ಸನ್ನು ಶಾಂತಗೊಳಿಸಿ. ಏಕೆಂದರೆ ನಾನು ನಿಮಗೆ ಇಂದು ಹೇಳಲಿರುವ ಮಾತುಗಳು ನಿಮ್ಮ ಹೃದಯವನ್ನು ಆಳವಾಗಿ ಸ್ಪರ್ಶಿಸಲಿವೆ. ಕುಂಭ ರಾಶಿ ಎಂದರೆ ಸಾಮಾನ್ಯ ರಾಶಿ ಅಲ್ಲ. ಈ ರಾಶಿಯಲ್ಲಿ ಹುಟ್ಟಿದ ಜನರು ಅಸಾಮಾನ್ಯ ಶಕ್ತಿ ಹೊಂದಿರುತ್ತಾರೆ. ಇವರ ಮನಸ್ಸು ಆಳವಾಗಿರುತ್ತದೆ. ಇವರ ಭಾವನೆಗಳು ಸಮುದ್ರದಷ್ಟು ಆಳವಾಗಿರುತ್ತವೆ. ಇವರು ಪ್ರೀತಿಸಿದರೆ ತುಂಬಾ ಆಳವಾಗಿ ಪ್ರೀತಿಸುತ್ತಾರೆ. ಆದರೆ ಇದೇ ಕಾರಣದಿಂದ ಇವರು ನೋವನ್ನು ತುಂಬಾ ಆಳವಾಗಿ ಅನುಭವಿಸುತ್ತಾರೆ. ಕಳೆದ ಕೆಲವು ದಿನಗಳಿಂದ ನಿಮ್ಮ ಮನಸ್ಸಿನಲ್ಲಿ ಒಂದು ಗೊಂದಲ ಇದ್ದಿರಬಹುದು. ಪ್ರೀತಿಯ ವಿಷಯದಲ್ಲಿ ಒಂದು ಅನಿಶ್ಚಿತತೆ ಇದ್ದಿರಬಹುದು. ಯಾರಾದರೂ ಒಬ್ಬರ ನೆನಪು ನಿಮ್ಮನ್ನು ರಾತ್ರಿ ನಿದ್ದೆ ಮಾಡದಂತೆ ಕಾಡಿರಬಹುದು. ಆ ಭಾವನೆ ಏನು ಎಂದು ನಿಮಗೆ ಗೊತ್ತಾಗದ ಒಂದು ಆಳವಾದ ಭಾವನೆ ನಿಮ್ಮ ಎದೆಯಲ್ಲಿ ಮಲಗಿದ್ದಿರಬಹುದು. ಅದು ಸರಿಯಾಗಿ ಹೇಳಲು ಬರದ, ಸರಿಯಾಗಿ ಅರ್ಥ ಮಾಡಿಕೊಳ್ಳಲು ಬರದ ಒಂದು ಭಾವ. ಆ ಭಾವಕ್ಕೆ ಇಂದು ಉತ್ತರ ಬರಲಿದೆ. ಆ ಗೊಂದಲಕ್ಕೆ ಇಂದು ಸ್ಪಷ್ಟತೆ ಬರಲಿದೆ. ಗ್ರಹಗಳ ಚಲನೆ ಅದನ್ನು ಖಾತ್ರಿ ಮಾಡುತ್ತಿದೆ. ಗುರು ಪೇರ್ಚಿ ಆಗಿದೆ, ಶನಿ ಚಲಿಸಿದ್ದಾನೆ, ರಾಹು ಮತ್ತು ಕೇತು ತಮ್ಮ ಸ್ಥಾನ ಬದಲಿಸಿದ್ದಾರೆ. ಈ ಮೂರು ಬಲಿಷ್ಠ ಗ್ರಹಗಳ ಚಲನೆ ಒಂದೇ ಸಮಯದಲ್ಲಿ ನಡೆಯುವುದು ಅತ್ಯಂತ ಅಪರೂಪ. ಇದು 150 ವರ್ಷಗಳಲ್ಲಿ ಒಮ್ಮೆ ನಡೆಯುವ ಅದ್ಭುತ ಗ್ರಹ ಸ್ಥಿತಿ. ಅದರಲ್ಲೂ ಕುಂಭ ರಾಶಿಗೆ ಈ ಗ್ರಹ ಸಂಯೋಜನೆ ವಿಶೇಷ ಅರ್ಥ ನೀಡುತ್ತದೆ. ಗುರು ನಿಮ್ಮ ರಾಶಿಗೆ ಅನುಕೂಲಕರ ಸ್ಥಾನದಲ್ಲಿ ಇದ್ದಾನೆ. ಶನಿ ನಿಮ್ಮ ರಾಶಿಯ ಒಡೆಯ, ಅವನ ಕಟ್ಟ ಇನ್ನು ಸಿಡಿಲಗೊಳ್ಳಲಿದೆ. ರಾಹು ನಿಮ್ಮ ಸಂಬಂಧಗಳ ವಿಷಯದಲ್ಲಿ ಒಂದು ಹೊಸ ದ್ವಾರ ತೆರೆಯಲಿದ್ದಾನೆ. ಕೇತು ನಿಮ್ಮ ಆತ್ಮಿಕ ಶಕ್ತಿಯನ್ನು ಹೆಚ್ಚಿಸಲಿದ್ದಾನೆ. ಈ ಗ್ರಹ ದಿಸೆ, ಈ ಗ್ರಹ ಸಂಚಾರ ನಿಮ್ಮ ಜೀವನದ ದಿಕ್ಕನ್ನೇ ಬದಲಿಸಲಿದೆ. ಅದರಲ್ಲೂ ಪ್ರೀತಿ ಮತ್ತು ಸಂಬಂಧಗಳ ವಿಷಯದಲ್ಲಿ ಈ ಬದಲಾವಣೆ ಅತ್ಯಂತ ಶಕ್ತಿಶಾಲಿಯಾಗಿ ಕಾಣಿಸಿಕೊಳ್ಳಲಿದೆ. அடுத்த 15 ದಿನಗಳು ನಿಮ್ಮ ಜೀವನದ ಚರಿತ್ರೆ ಬದಲಿಸಲಿವೆ. ನಂಬಿ, ಈ ಮಾತನ್ನು ಮನಸ್ಸಿನ ಆಳಕ್ಕೆ ಇಳಿಸಿ. அடுத்த 30 ದಿನಗಳಲ್ಲಿ ನಿಮ್ಮ ಜೀವನ ಸಂಪೂರ್ಣ ಬದಲಾಗಲಿದೆ. ಈ ಕಟ್ಟ, ಈ ಸಮಯ, ಇದು ನಿಮ್ಮ ಜೀವನದ ಅತ್ಯಂತ ಶ್ರೇಷ್ಠ ಸಮಯ. ಇದನ್ನು ವ್ಯರ್ಥ ಮಾಡಬೇಡಿ. ಇದನ್ನು ಸರಿಯಾಗಿ ಬಳಸಿಕೊಳ್ಳಿ. ಏಕೆಂದರೆ ಈ ಅವಕಾಶ ಮತ್ತೆ ಬರಲು ಬಹಳ ಸಮಯ ಬೇಕಾಗಬಹುದು. ಗ್ರಹಗಳ ಶಕ್ತಿ ನಿಮ್ಮ ಪರ ನಿಂತಿದೆ. ದೇವರ ಕರುಣೆ ನಿಮ್ಮ ಮೇಲೆ ಹರಿಯುತ್ತಿದೆ. ಆ ಆಶೀರ್ವಾದವನ್ನು ಸ್ವೀಕರಿಸಲು ನೀವು ಸಿದ್ಧರಾಗಿ ನಿಲ್ಲಬೇಕು. ಪ್ರೀತಿಯ ವಿಷಯ ಮಾತಾಡುವ ಮೊದಲು ಒಂದು ಮಾತು. ಕುಂಭ ರಾಶಿಯ ಜನರ ಪ್ರೀತಿ ಅಪರೂಪದ್ದು. ಇವರು ಪ್ರೀತಿಸಿದರೆ ಸಂಪೂರ್ಣ ಮನಸ್ಸಿನಿಂದ ಪ್ರೀತಿಸುತ್ತಾರೆ. ಇವರ ಪ್ರೀತಿಯಲ್ಲಿ ಯಾವ ಮೋಸವೂ ಇರುವುದಿಲ್ಲ, ಯಾವ ಲೆಕ್ಕಾಚಾರವೂ ಇರುವುದಿಲ್ಲ. ಆದರೆ ಇದೇ ಕಾರಣದಿಂದ ಇವರಿಗೆ ಅನ್ಯಾಯ ಆಗಿರಬಹುದು. ಇವರ ಪ್ರೀತಿಯನ್ನು ಯಾರಾದರೂ ತಳ್ಳಿ ಹಾಕಿರಬಹುದು, ಯಾರಾದರೂ ನೋಯಿಸಿ ಹೋಗಿರಬಹುದು. ಆ ನೋವು ಇನ್ನೂ ಮನಸ್ಸಿನಲ್ಲಿ ಕೂತಿರಬಹುದು, ಆ ಗಾಯ ಇನ್ನೂ ಮಾಯದಿರಬಹುದು. ಆದರೆ ಇಂದು ಒಂದು ಮಾತು ಹೇಳುತ್ತೇನೆ, ಆ ನೋವು ಮುಗಿಯಲಿದೆ, ಆ ಗಾಯ ಗುಣವಾಗಲಿದೆ. ಗ್ರಹಗಳ ಶಕ್ತಿ ಅದನ್ನು ಖಾತ್ರಿ ಮಾಡುತ್ತಿದೆ. அடுத்த 7 ನಾಟ್ಕಲ್ ಮೊದಲ ಕಟ್ಟದ ಘಟನೆ ನಡೆಯಲಿದೆ. ನಿಮ್ಮ ಜೀವನದಲ್ಲಿ ಒಬ್ಬ ವ್ಯಕ್ತಿ ಬರಲಿದ್ದಾರೆ, ಅಥವಾ ಈಗಾಗಲೇ ಜೀವನದಲ್ಲಿ ಇರುವ ಒಬ್ಬ ವ್ಯಕ್ತಿ ನಿಮ್ಮ ಕಡೆ ಮತ್ತೆ ತಿರುಗಿ ನೋಡಲಿದ್ದಾರೆ. ಅವರ ಒಂದು ಮಾತು, ಒಂದು ನೋಟ, ಒಂದು ಸ್ಪರ್ಶ, ಇದು ನಿಮ್ಮ ಮನಸ್ಸನ್ನು ಹೊಸದಾಗಿ ಅರಳಿಸಲಿದೆ. ಈ ಮೊದಲ ಕಟ್ಟದ ಘಟನೆ ತುಂಬಾ ನಿಧಾನವಾಗಿ, ತುಂಬಾ ಮೃದುವಾಗಿ ಬರಲಿದೆ. ಅದು ಒಂದು ಸ್ಲಾಪ್ನಂತೆ ಬರುವುದಿಲ್ಲ. ಒಂದು ಮಳೆ ಹನಿಯಂತೆ, ಒಂದು ಸ್ನೇಹದ ಮಾತಿನಂತೆ, ಒಂದು ಮಂದಹಾಸದಂತೆ ಬರಲಿದೆ. ಆ ಕ್ಷಣವನ್ನು ನೀವು ಗಮನಿಸಿ. ಅದನ್ನು ತಪ್ಪಿಸಿಕೊಳ್ಳಬೇಡಿ. ಏಕೆಂದರೆ ಆ ಕ್ಷಣ ನಿಮ್ಮ ಜೀವನದ ದಿಕ್ಕನ್ನು ಬದಲಿಸುವ ಮೊದಲ ಹೆಜ್ಜೆ. ಎರಡನೇ ಕಟ್ಟದ ಘಟನೆ ಇನ್ನೂ ಶಕ್ತಿಶಾಲಿ. ಈ ಸಮಯದಲ್ಲಿ ನಿಮ್ಮ ಮನಸ್ಸು ಮತ್ತು ಆ ವ್ಯಕ್ತಿಯ ಮನಸ್ಸು ಒಂದಾಗಲಿದೆ. ನೀವು ಆಡದ ಮಾತುಗಳು ಅವರಿಗೆ ತಿಳಿಯಲಿದೆ. ಅವರ ಮನಸ್ಸಿನ ಭಾವನೆಗಳು ನಿಮಗೆ ಗೊತ್ತಾಗಲಿದೆ. ಆ ಸಂಪರ್ಕ, ಆ ಅಂತರ್ ಸಂಬಂಧ, ಇದು ಎಂದೂ ಇಲ್ಲದಂತಿದೆ. ಎರಡು ಆತ್ಮಗಳು ಒಂದಾಗುವ ಭಾವ. ಈ ಕ್ಷಣ ನಿಮ್ಮ ಹೃದಯ ತುಂಬಾ ಹಗುರವಾಗಲಿದೆ, ತುಂಬಾ ಶಾಂತವಾಗಲಿದೆ. ಕಳೆದ ಎಲ್ಲ ನೋವುಗಳು ಕ್ಷಣ ಮಾತ್ರದಲ್ಲಿ ಮರೆತು ಹೋಗಲಿದೆ. ಮೂರನೇ ಕಟ್ಟದ ಘಟನೆ, ಇದು ಅತ್ಯಂತ ಅಪ್ರತ್ಯಾಶಿತ. ಇದನ್ನು ನೀವು ಊಹೆ ಕೂಡ ಮಾಡಿರುವುದಿಲ್ಲ. ಈ ಘಟನೆ ನಿಮ್ಮ ಜೀವನದ ಒಂದು ಮಹಾತಿರುವು. ಯಾರಾದರೂ ನಿಮ್ಮ ಮನಸ್ಸಿನ ಮಾತನ್ನು ಕೇಳಿ ಒಂದು ಪ್ರಮುಖ ನಿರ್ಧಾರ ತೆಗೆದುಕೊಳ್ಳಲಿದ್ದಾರೆ, ಅಥವಾ ನಿಮ್ಮ ಹೃದಯದ ಮಾತನ್ನು ನೀವೇ ಹೊರಹಾಕಿ ಒಂದು ಮಹಾ ನಿರ್ಧಾರ ತೆಗೆದುಕೊಳ್ಳಲಿದ್ದೀರಿ. ಆ ನಿರ್ಧಾರ ನಿಮ್ಮ ಭವಿಷ್ಯವನ್ನು ನಿರ್ಧರಿಸಲಿದೆ.
ಆ ಕ್ಷಣ ನಿಮ್ಮ ಜೀವನದ ಅತ್ಯಂತ ಸುಂದರ ಕ್ಷಣವಾಗಲಿದೆ. ಅದನ್ನು ಸ್ವಾಗತಿಸಿ, ಅದಕ್ಕೆ ಹಿಂಜರಿಯಬೇಡಿ. ಈಗ ಕೆಲಸ ಮತ್ತು ವ್ಯಾಪಾರದ ವಿಷಯ ಮಾತಾಡೋಣ. ಕುಂಭ ರಾಶಿಯ ಜನರಿಗೆ ಗುರು ಪೆಯರ್ಚಿ ಕೆಲಸದ ಕ್ಷೇತ್ರದಲ್ಲಿ ಅಭೂತಪೂರ್ವ ಬದಲಾವಣೆ ತರಲಿದೆ. ಕಳೆದ ಕೆಲವು ದಿನಗಳಿಂದ ಕೆಲಸದ ವಿಷಯದಲ್ಲಿ ಒಂದು ನಿಧಾನ ಇದ್ದಿರಬಹುದು. ಕೆಲಸ ಸಿಗುತ್ತಿಲ್ಲ ಎಂಬ ಚಿಂತೆ ಇದ್ದಿರಬಹುದು, ಅಥವಾ ಇರುವ ಕೆಲಸ ಸರಿಯಾಗಿ ನಡೆಯುತ್ತಿಲ್ಲ ಎಂಬ ನಿರಾಶೆ ಇದ್ದಿರಬಹುದು. ಆದರೆ ಇಂದಿನಿಂದ ಆ ಚಿತ್ರ ಬದಲಾಗಲಿದೆ. ಗುರು ನಿಮ್ಮ ಕೆಲಸದ ಭಾಗ್ಯವನ್ನು ಹೊಸದಾಗಿ ಬರೆಯಲಿದ್ದಾನೆ. அடுத்த 15 ದಿನಗಳಲ್ಲಿ ಒಂದು ಹೊಸ ಅವಕಾಶ ಬರಲಿದೆ. ಆ ಅವಕಾಶ ನಿಮ್ಮ ಜೀವನವನ್ನು ಬದಲಿಸಲಿದೆ. ಅದನ್ನು ತಪ್ಪಿಸಿಕೊಳ್ಳಬೇಡಿ. ವ್ಯಾಪಾರ ಮಾಡುತ್ತಿರುವ ಕುಂಭ ರಾಶಿಯ ಜನರಿಗೆ ಈ ಸಮಯ ಅತ್ಯಂತ ಉತ್ತಮ. ಹೊಸ ವ್ಯಾಪಾರ ಪ್ರಾರಂಭಿಸಲು ಇದು ಸರಿಯಾದ ಸಮಯ. ಹೊಸ ಪಾಲುದಾರಿಕೆ ಮಾಡಿಕೊಳ್ಳಲು ಇದು ಶ್ರೇಷ್ಠ ಸಮಯ. ಈ ಸಮಯದಲ್ಲಿ ಮಾಡಿದ ಪ್ರಯತ್ನ ಬಹಳ ಬೇಗ ಫಲ ನೀಡಲಿದೆ. ಗ್ರಹಗಳ ಸ್ಥಿತಿ ನಿಮ್ಮ ವ್ಯಾಪಾರಕ್ಕೆ ಅನುಕೂಲ ಮಾಡಿಕೊಡುತ್ತಿದೆ. ಆದರೆ ಒಂದು ಎಚ್ಚರಿಕೆ, ಹಣದ ವಿಷಯದಲ್ಲಿ ತಾಳ್ಮೆ ಅಗತ್ಯ. ತಕ್ಷಣ ನಿರ್ಧಾರ ತೆಗೆದುಕೊಳ್ಳಬೇಡಿ. ಸರಿಯಾಗಿ ಯೋಚಿಸಿ, ಸರಿಯಾದ ಸಮಯಕ್ಕೆ ನಿರ್ಧಾರ ತೆಗೆದುಕೊಳ್ಳಿ. ಹಣ ಮತ್ತು ಆರ್ಥಿಕ ಪರಿಸ್ಥಿತಿ ಸುಧಾರಿಸಲಿದೆ. ಕಳೆದ ಕೆಲವು ದಿನಗಳಿಂದ ಹಣದ ಕಷ್ಟ ಇದ್ದಿರಬಹುದು. ಸಾಲ ತೀರಿಸಲು ಕಷ್ಟ ಆಗಿರಬಹುದು. ಬೇಕಾದ ಸಮಯದಲ್ಲಿ ಹಣ ಬರದೇ ಇದ್ದಿರಬಹುದು. ಆದರೆ அடுத்த 30 ದಿನಗಳಲ್ಲಿ ಈ ಚಿತ್ರ ಸಂಪೂರ್ಣ ಬದಲಾಗಲಿದೆ. ಅನಿರೀಕ್ಷಿತ ಹಣ ಬರಲಿದೆ. ಹಳೆ ಸಾಲ ತೀರಲಿದೆ. ಒಂದು ಹೊಸ ಆದಾಯ ಮೂಲ ಬರಲಿದೆ. ಇದನ್ನು ನಂಬಿ. ಗ್ರಹಗಳ ಶಕ್ತಿ ಇದನ್ನು ಹೇಳುತ್ತಿದೆ. ಶನಿ ನಿಮ್ಮ ಆರ್ಥಿಕ ಪರಿಸ್ಥಿತಿಯ ಮೇಲೆ ದಯೆ ತೋರಿಸಲಿದ್ದಾನೆ. ರಾಹು ನಿಮಗೆ ಅನಿರೀಕ್ಷಿತ ಅವಕಾಶ ತರಲಿದ್ದಾನೆ. ಕುಟುಂಬ ಮತ್ತು ಸಂಬಂಧಗಳ ವಿಷಯ ತುಂಬಾ ಸ್ವಾರಸ್ಯಕರ. ಈ ಸಮಯದಲ್ಲಿ ಕುಟುಂಬದಲ್ಲಿ ಒಂದು ಸಂತೋಷ ಬರಲಿದೆ. ಕಳೆದ ಕೆಲವು ದಿನಗಳಿಂದ ಕುಟುಂಬದಲ್ಲಿ ಒಂದು ಗೊಂದಲ ಅಥವಾ ಒಂದು ಚಿಕ್ಕ ಜಗಳ ಇದ್ದಿರಬಹುದು. ಆ ಗೊಂದಲ ಇನ್ನೂ ಮುಗಿಯಲಿದೆ. ಕುಟುಂಬದ ಒಬ್ಬ ಹಿರಿಯ ವ್ಯಕ್ತಿ ನಿಮ್ಮ ವಿಷಯದಲ್ಲಿ ಒಂದು ಮಹತ್ವದ ನಿರ್ಧಾರ ತೆಗೆದುಕೊಳ್ಳಲಿದ್ದಾರೆ. ಅದು ನಿಮ್ಮ ಪ್ರೀತಿಯ ವಿಷಯಕ್ಕೆ ಸಂಬಂಧಿಸಿರಬಹುದು ಅಥವಾ ನಿಮ್ಮ ಭವಿಷ್ಯಕ್ಕೆ ಸಂಬಂಧಿಸಿರಬಹುದು. ಆ ನಿರ್ಧಾರ ನಿಮ್ಮ ಮನಸ್ಸಿಗೆ ಸಂತೋಷ ನೀಡಲಿದೆ. ವಿವಾಹ ಮತ್ತು ಮದುವೆಯ ವಿಷಯ ಮಾತಾಡುವಾಗ ಮನಸ್ಸು ಮೃದುವಾಗಿ ಬಿಡುತ್ತದೆ. ಕುಂಭ ರಾಶಿಯ ಜನರಿಗೆ ಈ ಸಮಯ ವಿವಾಹದ ಅವಕಾಶ ತರಲಿದೆ. ಮದುವೆಯ ವಿಷಯದಲ್ಲಿ ಅಡ್ಡಿ ಇದ್ದಿದ್ದರೆ, ತಡೆ ಇದ್ದಿದ್ದರೆ ಅದು ಹೋಗಲಿದೆ. ವಿವಾಹ ನಿಶ್ಚಿತ ಆಗದೆ ಇದ್ದ ಜನರಿಗೆ ಒಂದು ಶ್ರೇಷ್ಠ ಸಂಬಂಧ ಬರಲಿದೆ. ಮದುವೆಯಾಗಿರುವ ಜನರಿಗೆ ಸಂಸಾರದಲ್ಲಿ ಒಂದು ಹೊಸ ಸಂತೋಷ ಬರಲಿದೆ. ಮಕ್ಕಳ ವಿಷಯದಲ್ಲಿ ಒಂದು ಶ್ರೇಷ್ಠ ಸುದ್ದಿ ಬರಬಹುದು. ಇದು ಕುಂಭ ರಾಶಿಗೆ ಗ್ರಹಗಳು ನೀಡುತ್ತಿರುವವರ ಆರೋಗ್ಯದ ವಿಷಯಕ್ಕೆ ಬಂದರೆ ಈ ಸಮಯ ಕೊಂಚ ಎಚ್ಚರಬೇಕು. ದೇಹ ದಣಿದಿರಬಹುದು, ಮನಸ್ಸು ದಣಿದಿರಬಹುದು. ಸರಿಯಾಗಿ ಊಟ ಮಾಡಿ, ಸರಿಯಾಗಿ ನಿದ್ದೆ ಮಾಡಿ, ನೀರು ಹೆಚ್ಚಾಗಿ ಕುಡಿಯಿರಿ, ವ್ಯಾಯಾಮ ಮಾಡಿ. ಬೆಳಗ್ಗೆ ಸೂರ್ಯೋದಯದ ಸಮಯ ಒಂದು ಚಿಕ್ಕ ಪ್ರಾರ್ಥನೆ ಮಾಡಿ. ಇದು ನಿಮ್ಮ ದೇಹ ಮತ್ತು ಮನಸ್ಸಿಗೆ ಶಕ್ತಿ ನೀಡುತ್ತದೆ. ಕೇತು ನಿಮ್ಮ ಆರೋಗ್ಯ ವಿಷಯದಲ್ಲಿ ಒಂದು ಚಿಕ್ಕ ತೊಂದರೆ ತರಬಹುದು. ಅದನ್ನು ಲಘುವಾಗಿ ತೆಗೆದುಕೊಳ್ಳಬೇಡಿ. ಸಮಯಕ್ಕೆ ಚಿಕಿತ್ಸೆ ತೆಗೆದುಕೊಳ್ಳಿ. ಶಿಕ್ಷಣ ಮತ್ತು ಅಭ್ಯಾಸದ ವಿಷಯದಲ್ಲಿ ಈ ಸಮಯ ಅತ್ಯಂತ ಉತ್ತಮ. ವಿದ್ಯಾರ್ಥಿಗಳಿಗೆ ಗ್ರಹಗಳ ಅನುಗ್ರಹ ಇದೆ. ಪರೀಕ್ಷೆಯಲ್ಲಿ ಉತ್ತಮ ಅಂಕ ಬರಲಿದೆ. ಹೊಸ ಕೋರ್ಸ್ ಸೇರಲು ಅವಕಾಶ ಬರಲಿದೆ. ವಿದೇಶದಲ್ಲಿ ಓದಲು ಕನಸು ಇರುವ ಜನರಿಗೆ ಈ ಸಮಯ ಒಂದು ಹೊಸ ಬಾಗಿಲು ತೆರೆಯಲಿದೆ. ರಾಹು ವಿದೇಶ ಯೋಗ ತರಲಿದ್ದಾನೆ. அடுத்த 15 ದಿನಗಳಲ್ಲಿ ಒಂದು ವಿದೇಶ ಸಂಬಂಧಿ ಅವಕಾಶ ಬರಬಹುದು. ಅದನ್ನು ತಪ್ಪಿಸಿಕೊಳ್ಳಬೇಡಿ. ಆಧ್ಯಾತ್ಮಿಕ ಬೆಳವಣಿಗೆಯ ವಿಷಯ ಮಾತಾಡಿದರೆ ಕುಂಭ ರಾಶಿಯ ಜನರಿಗೆ ಈ ಸಮಯ ಆಧ್ಯಾತ್ಮಿಕ ಚಿಂತನೆ ಹೆಚ್ಚಾಗುತ್ತದೆ. ದೇಗುಲಗಳಿಗೆ ಹೋಗಬೇಕು ಅನ್ನಿಸಲಿದೆ. ದೇವರ ಮೇಲೆ ನಂಬಿಕೆ ಹೆಚ್ಚಾಗಲಿದೆ. ಪ್ರಾರ್ಥನೆ ಮಾಡುವ ಮನಸ್ಸಾಗಲಿದೆ. ಇದು ತುಂಬಾ ಒಳ್ಳೆಯ ಸಂಕೇತ. ಈ ಸಮಯ ಆಧ್ಯಾತ್ಮಿಕ ಮಾರ್ಗದಲ್ಲಿ ನಡೆದರೆ ಗ್ರಹಗಳ ಅನುಗ್ರಹ ಮತ್ತಷ್ಟು ಹೆಚ್ಚಾಗಲಿದೆ. ಕೇತು ನಿಮ್ಮ ಆಧ್ಯಾತ್ಮಿಕ ಜ್ಞಾನವನ್ನು ಹೆಚ್ಚಿಸಲಿದ್ದಾನೆ. ಗ್ರಹ ದಿಸೆ ನಿಮ್ಮ ಮನಸ್ಸಿಗೆ ಶಾಂತಿ ನೀಡಲಿದೆ. ಅಪಾಯಗಳು ಮತ್ತು ಎಚ್ಚರಿಕೆಯ ಮಾತುಗಳು. ಈ ಸಮಯ ಎಲ್ಲವೂ ಒಳ್ಳೆಯದೇ, ಆದರೂ ಕೆಲವು ಜಾಗ್ರತೆ ಇರಬೇಕು. ಶತ್ರುಗಳ ಮೇಲೆ ಕಣ್ಣಿಡಿ. ನಿಮ್ಮ ಒಳ್ಳೆಯತನವನ್ನು ಉಪಯೋಗಿಸಿಕೊಳ್ಳಲು ಪ್ರಯತ್ನಿಸುವ ಜನರು ಈ ಸಮಯ ನಿಮ್ಮ ಸುತ್ತ ಇರಬಹುದು. ಅವರನ್ನು ಗುರುತಿಸಿ ಅವರಿಂದ ದೂರ ಇರಿ. ಹಣದ ವ್ಯವಹಾರದಲ್ಲಿ ದಾಖಲೆ ಇಲ್ಲದ ವ್ಯವಹಾರ ಮಾಡಬೇಡಿ. ಯಾರ ಮಾತಿಗೂ ಸುಲಭವಾಗಿ ನಂಬಿ ದೊಡ್ಡ ಹಣ ಹೂಡಬೇಡಿ. ರಾಹು ಕೆಲವೊಮ್ಮೆ ಮೋಸದ ಮಾರ್ಗ ತೋರಿಸಲು ಬರುತ್ತಾನೆ. ಅದರ ಬಲೆಗೆ ಬೀಳಬೇಡಿ. ಪರಿಹಾರ ಮತ್ತು ಉಪಾಯಗಳ ವಿಷಯ ಮಾತಾಡಿದರೆ ಪ್ರತಿ ಶನಿವಾರ ಶನಿ ದೇವರ ದೇಗುಲಕ್ಕೆ ಹೋಗಿ ಎಳ್ಳೆಣ್ಣೆ ಅಭಿಷೇಕ ಮಾಡಿ. ಪ್ರತಿ ಶುಕ್ರವಾರ ದುರ್ಗಾದೇವಿಗೆ ಪ್ರಾರ್ಥಿಸಿ. ಕಡು ನೀಲಿ ಬಣ್ಣದ ಬಟ್ಟೆ ಧರಿಸಿ. ಬೆಳಗ್ಗೆ ಎದ್ದ ತಕ್ಷಣ ಸೂರ್ಯ ನಮಸ್ಕಾರ ಮಾಡಿ. ಕಷ್ಟ ಇರುವ ಜನರಿಗೆ ಸಹಾಯ ಮಾಡಿ. ಅನ್ನ ದಾನ ಮಾಡಿ. ಈ ಕಾರ್ಯಗಳು ಗ್ರಹ ದೋಷ ನಿವಾರಿಸಲು ಸಹಾಯ ಮಾಡುತ್ತವೆ. ನಿಮ್ಮ ಪ್ರೀತಿ ಜೀವನ ಮತ್ತಷ್ಟು ಉಜ್ವಲವಾಗಲಿ ಎಂದು ಬಯಸಿದರೆ ಶುಕ್ರ ಗ್ರಹ ಮಂತ್ರ ಪಠಿಸಿ. ಶ್ವೇತ ಬಣ್ಣದ ಹೂವನ್ನು ದೇವರಿಗೆ ಅರ್ಪಿಸಿ. ಈ ಸರಳ ಉಪಾಯಗಳು ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆ ತರಲಿವೆ. ಕುಂಭ ರಾಶಿಯ ಪ್ರಿಯ ಮಿತ್ರರೇ, ಈ ಸಮಯ ನಿಮ್ಮ ಸಮಯ. ಇದುವರೆಗೆ ನೀವು ಅನುಭವಿಸಿದ ನೋವು, ಕಷ್ಟ, ಕಣ್ಣೀರು ಎಲ್ಲ ಮುಗಿಯಲಿದೆ.
ಆ ಕತ್ತಲೆ ಮುಗಿದು ಬೆಳಕು ಬರಲಿದೆ. ಆ ಚಳಿ ಕಡಿಮೆಯಾಗಿ ಬೆಚ್ಚನೆಯ ಸ್ಪರ್ಶ ಸಿಗಲಿದೆ. ಆ ಒಂಟಿತನ ಮುಗಿದು ಒಂದು ಸಾಥಿ ಸಿಗಲಿದೆ. ಈ ಮಾತುಗಳನ್ನು ಮನಸ್ಸಿನ ಆಳಕ್ಕೆ ಇಳಿಸಿ ನಂಬಿ ದೇವರ ಮೇಲೆ ಭಾರ ಹಾಕಿ. ಗ್ರಹಗಳ ಶಕ್ತಿ ನಿಮ್ಮ ಪರ ಇದೆ. ನಿಮ್ಮ ಸ್ವಾಮಿ ಶನಿ ನಿಮ್ಮ ರಕ್ಷಣೆ ಮಾಡುತ್ತಿದ್ದಾನೆ. ಗುರು ನಿಮ್ಮ ಕಡೆ ಕಣ್ಣಿಟ್ಟಿದ್ದಾನೆ. ರಾಹು ನಿಮಗೆ ಹೊಸ ದಾರಿ ತೋರಿಸಲು ಬಂದಿದ್ದಾನೆ. ಈ ಅವಕಾಶವನ್ನು ಬಳಸಿಕೊಳ್ಳಿ. ಈ ಶಕ್ತಿಯನ್ನು ಸ್ವೀಕರಿಸಿ. ಮುಂದೆ ಬರುವ ದಿನಗಳು ನಿಮ್ಮ ಜೀವನದ ಅತ್ಯಂತ ಸುಂದರ ದಿನಗಳಾಗಲಿವೆ. ಪ್ರೀತಿ ನಿಮ್ಮ ಬಾಗಿಲು ತಟ್ಟಲಿದೆ. ಸಂತೋಷ್ ನಿಮ್ಮ ಮನೆ ತುಂಬಲಿದೆ. ಯಶಸ್ಸು ನಿಮ್ಮ ಕೈ ಹಿಡಿಯಲಿದೆ. ದೇವರ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲಿ. ನಿಮ್ಮ ಬದುಕು ಹೂ ತೋಟದಂತೆ ಅರಳಲಿ. ನಿಮ್ಮ ಪ್ರೀತಿ ಸದಾ ಹಸಿರಾಗಿರಲಿ. ಇನ್ನು ಮುಂದೆ ಬರಲಿರುವ ಗ್ರಹ ಸ್ಥಿತಿಯ ಮಾಹಿತಿ ಮತ್ತಷ್ಟು ಆಳವಾಗಿ ತಿಳಿಯಬೇಕೆ? ಮುಂದಿನ ವಿಷಯ ನಿಮ್ಮ ಮನಸ್ಸನ್ನು ಸ್ಫೋಟಿಸಲಿದೆ. ಅಂತಹ ಒಂದು ಅಪರೂಪದ ಗ್ರಹ ಸಂಯೋಜನೆ ಮತ್ತೆ ಬರಲಿದೆ. ಅದನ್ನು ನೀವು ತಪ್ಪಿಸಿಕೊಳ್ಳಬಾರದು. ಕುಂಭ ರಾಶಿಯ ಪ್ರಿಯ ಮಿತ್ರರೇ, ಮೊದಲೇ ಹೇಳಿದ ವಿಷಯಗಳು ನಿಮ್ಮ ಮನಸ್ಸಿನಲ್ಲಿ ಒಂದು ಹೊಸ ಭಾವ ಹುಟ್ಟಿಸಿರಬಹುದು. ಒಂದು ಹೊಸ ಆಶೆ ಚಿಗುರಿರಬಹುದು. ಒಂದು ಹೊಸ ನಂಬಿಕೆ ಮನಸ್ಸಿನಲ್ಲಿ ಬೇರು ಬಿಡಲು ಶುರು ಮಾಡಿರಬಹುದು. ಆ ಭಾವ ಸರಿಯಾದದ್ದೇ. ಆ ನಂಬಿಕೆ ಸತ್ಯವಾದದ್ದೇ. ಏಕೆಂದರೆ ಗ್ರಹಗಳ ಶಕ್ತಿ ಅದನ್ನು ಬೆಂಬಲಿಸುತ್ತಿದೆ. ದೇವರ ಸಂಕಲ್ಪ ಅದನ್ನು ದೃಢಪಡಿಸುತ್ತಿದೆ. ಈ ಕ್ಷಣ ಮತ್ತೆ ಒಮ್ಮೆ ನಿಮ್ಮ ಮನಸ್ಸನ್ನು ಶಾಂತಗೊಳಿಸಿ. ಕಣ್ಣು ಮುಚ್ಚಿ ಒಳ್ಳೆಯ ವಿಷಯಗಳ ಬಗ್ಗೆ ಯೋಚಿಸಿ. ಏಕೆಂದರೆ ನಾನು ಮುಂದೆ ಹೇಳಲಿರುವ ಮಾತುಗಳು ನಿಮ್ಮ ಜೀವನದ ಪ್ರತಿ ಕೋನವನ್ನು ಸ್ಪರ್ಶಿಸಲಿವೆ. ಪ್ರೀತಿಯ ಆಳದಿಂದ ಮೊದಲ್ಗೊಂಡು ನಿಮ್ಮ ಭವಿಷ್ಯದ ಎತ್ತರದವರೆಗೆ ಗ್ರಹಗಳ ಸಂದೇಶ ಇನ್ನೂ ಸಾಕಷ್ಟು ಇದೆ. ಕುಂಭ ರಾಶಿಯ ಪ್ರೀತಿ ಜೀವನ ಒಂದು ಅದ್ಭುತ ಕಥೆಯಂತಿದೆ. ಈ ರಾಶಿಯ ಜನರು ಸಾಮಾನ್ಯ ರೀತಿಯಲ್ಲಿ ಪ್ರೀತಿ ಮಾಡುವುದಿಲ್ಲ. ಇವರ ಪ್ರೀತಿ ಮೇಲ್ಮೈ ಮೇಲೆ ಇರುವುದಿಲ್ಲ. ಅದು ಆಳದಲ್ಲಿ, ಮೌನದಲ್ಲಿ, ನಿಶ್ಶಬ್ದದಲ್ಲಿ ಇರುತ್ತದೆ. ಇವರು ಮಾತಾಡದೆ ಪ್ರೀತಿ ಮಾಡುತ್ತಾರೆ. ಕಣ್ಣಿನಿಂದ, ನಡವಳಿಕೆಯಿಂದ, ಸಣ್ಣ ಸಣ್ಣ ಕಾಳಜಿಯಿಂದ ಪ್ರೀತಿ ಹೇಳುತ್ತಾರೆ. ಆದರೆ ಈ ಮೌನದ ಪ್ರೀತಿ ಅನೇಕ ಸಲ ತಪ್ಪು ತಿಳಿವಳಿಕೆಗೆ ದಾರಿ ಮಾಡುತ್ತದೆ. ಇವರ ಪ್ರೀತಿ ಅರ್ಥ ಆಗದ ಜನ ಇವರನ್ನು ತಂಡ ಅಥವಾ ತಂಡ ಸ್ವಭಾವದ ವ್ಯಕ್ತಿ ಎಂದು ತಿಳಿಯುತ್ತಾರೆ. ಆ ಅನ್ಯಾಯ ನಿಮಗೆ ಆಗಿರಬಹುದು. ನೀವು ತುಂಬಾ ಪ್ರೀತಿಸಿದ ಯಾರಾದರೂ ನಿಮ್ಮನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡು ದೂರ ಹೋಗಿರಬಹುದು. ಆ ನೋವು ಇನ್ನೂ ಮನಸ್ಸಿನ ಯಾವುದೋ ಮೂಲೆಯಲ್ಲಿ ಕೂತಿರಬಹುದು. ಆದರೆ ಇಂದು ಒಂದು ಮಾತು ಕೇಳಿ, ಆ ತಪ್ಪು ತಿಳಿವಳಿಕೆ ಇನ್ನು ಮುಂದೆ ಇರುವುದಿಲ್ಲ. ಗ್ರಹ ಸಂಚಾರ ಒಂದು ಹೊಸ ಸಂಬಂಧ ತರಲಿದೆ. ಅದು ನಿಮ್ಮ ಮನಸ್ಸನ್ನು ಅರ್ಥ ಮಾಡಿಕೊಳ್ಳುವ ಒಂದು ಸಂಬಂಧ. ನಿಮ್ಮ ಮೌನವನ್ನು ಓದುವ ಒಂದು ಸಂಬಂಧ. ನಿಮ್ಮ ಆಳವಾದ ಭಾವನೆಗಳಿಗೆ ಮೌಲ್ಯ ಕೊಡುವ ಒಂದು ಶ್ರೇಷ್ಠ ಸಂಬಂಧ. அடுத்த ಬರುವ 7 ನಾಟ್ಕಲ್ ನಿಮ್ಮ ಪ್ರೀತಿ ಜೀವನದ ಪಾಲಿಗೆ ಒಂದು ಮಹಾ ತಿರುವು. ಈ ದಿನಗಳಲ್ಲಿ ನಿಮ್ಮ ಸುತ್ತ ಇರುವ ಜನರ ಬಗ್ಗೆ ಗಮನ ಕೊಡಿ. ನಿತ್ಯ ಭೇಟಿಯಾಗುವ ಜನರಲ್ಲಿ ಒಬ್ಬರು ನಿಮ್ಮ ಬಗ್ಗೆ ವಿಶೇಷ ಭಾವನೆ ಹೊಂದಿರಬಹುದು. ಅವರ ನಡವಳಿಕೆಯಲ್ಲಿ ಒಂದು ಬದಲಾವಣೆ ನೀವು ಗಮನಿಸಲಿದ್ದೀರಿ. ಅವರ ಕಣ್ಣಿನಲ್ಲಿ ಒಂದು ಹೊಸ ಬೆಳಕು ಕಾಣಲಿದ್ದೀರಿ. ಆ ಕ್ಷಣ ನಿಮ್ಮ ಮನಸ್ಸು ಏನೋ ಒಂದು ಅನುಭವಿಸಲಿದೆ. ಆ ಅನುಭವ ಹೊಸದು. ಆ ಅನುಭವ ಮಧುರ. ಅದನ್ನು ಸ್ವೀಕರಿಸಲು ಹಿಂಜರಿಯಬೇಡಿ. ಅದನ್ನು ಓಡಿಸಬೇಡಿ. ಅದನ್ನು ಅನುಭವಿಸಿ. ಅಡಗಿ ಕೂತ ನಿಮ್ಮ ಮನಸ್ಸು ಹೊರಬರಲು ಇದು ಸರಿಯಾದ ಸಮಯ. ಪ್ರೀತಿ ಎಂದು ಹೆದರಿಕೊಳ್ಳಬೇಡಿ. ಪ್ರೀತಿ ಎಂದು ನೋವು ಬರುತ್ತದೆ ಎಂದು ಹಿಂಜರಿಯಬೇಡಿ. ಈ ಸಲ ಗ್ರಹಗಳ ಯೋಜನೆ ಬೇರೆಯೇ ಇದೆ. ಈ ಸಲ ದೇವರ ಸಂಕಲ್ಪ ಬೇರೆಯೇ ಇದೆ. ಇನ್ನು ಪ್ರೀತಿಯ ಮಾತು ಮಾತಾಡೋಣ. ಕೆಲವರಿಗೆ ಒಂದು ಸಂಬಂಧ ಮಧ್ಯದಲ್ಲಿ ತುಂಡಾಗಿರಬಹುದು. ಇಷ್ಟಪಟ್ಟ ವ್ಯಕ್ತಿ ದೂರ ಹೋಗಿರಬಹುದು. ಇಬ್ಬರ ನಡುವೆ ಒಂದು ದೊಡ್ಡ ಮೌನ ಬಿದ್ದಿರಬಹುದು. ಅದು ಮಾತಾಡಬೇಕು ಅನ್ನಿಸುತ್ತದೆ, ಆದರೆ ಮಾತಾಡಲಾಗುತ್ತಿಲ್ಲ ಎಂಬ ಸ್ಥಿತಿ. ಆ ಮೌನ ಮುರಿಯಲಿದೆ. ಆ ದೂರ ಕಡಿಮೆ ಆಗಲಿದೆ. ಒಂದು ಪ್ರಮುಖ ಸಂದೇಶ ಬರಲಿದೆ. ಒಂದು ಫೋನ್ ಕರೆ ಬರಬಹುದು. ಒಂದು ಸಣ್ಣ ಸಂದೇಶ ಬರಬಹುದು. ಅಥವಾ ಅನಿರೀಕ್ಷಿತ ಭೇಟಿ ಆಗಬಹುದು. ಆ ಭೇಟಿ, ಆ ಮಾತುಕತೆ, ಆ ಕ್ಷಣ ಎಲ್ಲ ಬದಲಿಸಲಿದೆ. ಕಳೆದ ಎಲ್ಲ ಕಹಿ ನೆನಪುಗಳು ಕರಗಲಿದೆ. ಹೊಸ ಅಧ್ಯಾಯ ಶುರು ಆಗಲಿದೆ. 100% ನಡೆಯಲಿರುವ ಈ ಬದಲಾವಣೆ ನಿಮ್ಮ ಮನಸ್ಸಿಗೆ ಒಂದು ಹೊಸ ಉಸಿರು ನೀಡಲಿದೆ. ಅದಕ್ಕಾಗಿ ಸಿದ್ಧರಾಗಿ. ಈ ಮಾತನ್ನು ಕೇಳಿ, ಕುಂಭ ರಾಶಿಯ ಜನರು ಪ್ರೀತಿ ವಿಷಯದಲ್ಲಿ ಒಂದು ದೊಡ್ಡ ತಪ್ಪು ಮಾಡುತ್ತಾರೆ. ಅದೇನೆಂದರೆ ತಾವಾಯಿತು, ತಮ್ಮ ಕೆಲಸವಾಯಿತು ಎಂದು ಮುಚ್ಚಿಕೊಂಡು ಕೂತುಬಿಡುತ್ತಾರೆ. ಮನಸ್ಸಿನಲ್ಲಿ ಏನೋ ಇರುತ್ತದೆ, ಆದರೆ ಹೊರಗೆ ಹೇಳುವುದಿಲ್ಲ. ಭಾವನೆ ಇರುತ್ತದೆ, ಆದರೆ ವ್ಯಕ್ತ ಮಾಡುವುದಿಲ್ಲ. ಇದನ್ನು ಈ ಸಲ ಬದಲಿಸಿ. ಮನಸ್ಸಿನ ಮಾತನ್ನು ಹೊರಹಾಕಿ. ಭಾವನೆಗಳನ್ನು ವ್ಯಕ್ತ ಮಾಡಿ. ಈ ಸಮಯ ಮಾತಾಡಲು ಸರಿಯಾದ ಸಮಯ. ಈ ಸಮಯ ಮನಸ್ಸು ತೆರೆಯಲು ಸರಿಯಾದ ಸಮಯ. ಗ್ರಹಗಳ ಶಕ್ತಿ ನಿಮಗೆ ಧೈರ್ಯ ನೀಡುತ್ತಿದೆ. ಅದನ್ನು ಬಳಸಿ. ಪ್ರೀತಿ ಎಂದಿಗೂ ತಡ ಆಗುವುದಿಲ್ಲ. ಆದರೆ ಸರಿಯಾದ ಸಮಯ ಎಂಬುದು ಇದ್ದೇ ಇದೆ. ಈ ಕಟ್ಟ ನಿಮ್ಮ ಸರಿಯಾದ ಸಮಯ. ಕುಂಭ ರಾಶಿಯ ಯುವ ಮಿತ್ರರಿಗೆ ವಿಶೇಷ ಮಾತು. ಅಭ್ಯಾಸದಲ್ಲಿ ಮನಸ್ಸು ಕೊಡಿ. ಪ್ರೀತಿ ಮಾಡಿ ಅಭ್ಯಾಸ ಕೆಡಿಸಿಕೊಳ್ಳಬೇಡಿ. ಗ್ರಹಗಳ ಅನುಗ್ರಹ ನಿಮ್ಮ ಅಭ್ಯಾಸದ ಮೇಲೆ ಇದೆ. ಪರೀಕ್ಷೆಯಲ್ಲಿ ಉತ್ತಮ ಫಲ ಬರಲಿದೆ. ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯಲಿರುವ ಜನರಿಗೆ ಯಶಸ್ಸು ನಿಶ್ಚಿತ. ಈ ಸಮಯ ಕಠಿಣ ಪರಿಶ್ರಮ ಮಾಡಿ. ಪ್ರತಿದಿನ ಒಂದು ಗುರಿ ಇಟ್ಟುಕೊಳ್ಳಿ.
ಪ್ರತಿದಿನ ಆ ಗುರಿ ತಲುಪಲು ಪ್ರಯತ್ನಿಸಿ. ಗುರು ಗ್ರಹ ನಿಮ್ಮ ಜ್ಞಾನ ಶಕ್ತಿ ಹೆಚ್ಚಿಸಲಿದ್ದಾನೆ. ಹೊಸ ವಿಷಯಗಳನ್ನು ಕಲಿಯಲು ಮನಸ್ಸು ತಯಾರಾಗಲಿದೆ. ಈ ಕಲಿಕೆ ಮುಂದೆ ನಿಮ್ಮ ಜೀವನಕ್ಕೆ ದೊಡ್ಡ ಆಧಾರ ಆಗಲಿದೆ. ವಿದೇಶ ಯೋಗದ ವಿಷಯ ಮಾತಾಡಿದರೆ, ಕುಂಭ ರಾಶಿಯ ಜನರಿಗೆ ರಾಹು ಗ್ರಹ ಈ ಸಮಯ ವಿದೇಶ ಯೋಗ ತರಲಿದ್ದಾನೆ. ವಿದೇಶಕ್ಕೆ ಹೋಗಬೇಕು ಎಂದು ಕನಸು ಕಂಡಿರುವ ಜನರಿಗೆ ಒಂದು ಹೊಸ ಅವಕಾಶ ಬರಲಿದೆ. ವಿಸಾ ಸಮಸ್ಯೆ ಇದ್ದ ಜನರಿಗೆ ಅದು ಸರಿಯಾಗಲಿದೆ. ವಿದೇಶದಲ್ಲಿ ಇರುವ ಸಂಬಂಧಿಕರ ಸಹಾಯ ಬರಲಿದೆ. ಅಥವಾ ವಿದೇಶ ಕೆಲಸಕ್ಕೆ ಒಂದು ಶ್ರೇಷ್ಠ ಅವಕಾಶ ಬರಲಿದೆ. ಇದನ್ನು ಸ್ವೀಕರಿಸಿ. ಭಯ ಪಡಬೇಡಿ. ಹೊಸ ಜಾಗ, ಹೊಸ ಅನುಭವ, ಹೊಸ ಬಾಳು, ಇದನ್ನು ಗ್ರಹಗಳು ನಿಮಗೆ ಕೊಡಲು ಬಯಸುತ್ತಿವೆ. அடுத்த 30 ದಿನಗಳಲ್ಲಿ ಈ ವಿಷಯ ಸ್ಪಷ್ಟವಾಗಲಿದೆ. ಕೆಲಸ ಹುಡುಕುತ್ತಿರುವ ಕುಂಭ ರಾಶಿಯ ಜನರಿಗೆ ವಿಶೇಷ ಸಂದೇಶ. ನೀವು ಬಹಳ ದಿನಗಳಿಂದ ಕಾಯುತ್ತಿರಬಹುದು. ಸಾಕಷ್ಟು ಪ್ರಯತ್ನ ಮಾಡಿರಬಹುದು. ಆದರೆ ಫಲ ಬರಲಿಲ್ಲ ಎಂದು ನಿರಾಶೆ ಆಗಿರಬಹುದು. ಅಷ್ಟರಲ್ಲಿ ಗ್ರಹ ಸ್ಥಿತಿ ಬದಲಾಗುತ್ತದೆ. ನಿಮ್ಮ ಪ್ರಯತ್ನಕ್ಕೆ ಫಲ ಬರಲಿದೆ. ಒಂದು ಒಳ್ಳೆಯ ಕೆಲಸ ನಿಮ್ಮ ಕೈ ಸೇರಲಿದೆ. ಅದು ನಿಮ್ಮ ಅರ್ಹತೆಗೆ ತಕ್ಕ ಕೆಲಸ. ಅದು ನಿಮ್ಮ ಕನಸಿನ ಕೆಲಸ. ಗ್ರಹ ದಿಸೆ ನಿಮ್ಮ ಕೆಲಸದ ಭಾಗ್ಯ ಬದಲಿಸಲಿದೆ. ಆ ಬದಲಾವಣೆ ತ್ವರಿತವಾಗಿ ಬರಲಿದೆ. ಅದಕ್ಕಾಗಿ ಸಿದ್ಧರಾಗಿ ಇರಿ. ಕೆಲಸ ಮಾಡುತ್ತಿರುವ ಜನರಿಗೆ ಈ ಸಮಯ ಉನ್ನತಿಯ ಸಮಯ. ಬಡ್ತಿ ಬರಬಹುದು. ಸಂಬಳ ಹೆಚ್ಚಾಗಬಹುದು. ಮೇಲಧಿಕಾರಿಗಳ ಮೆಚ್ಚುಗೆ ಗಳಿಸಬಹುದು. ತಂಡದಲ್ಲಿ ನಿಮ್ಮ ಮಾತಿಗೆ ಮಹತ್ವ ಹೆಚ್ಚಾಗಲಿದೆ. ನಿಮ್ಮ ಬುದ್ಧಿ ಮತ್ತು ಕಲ್ಪನಾ ಶಕ್ತಿ ಈ ಸಮಯ ಅತ್ಯಂತ ಚುರುಕಾಗಿ ಕೆಲಸ ಮಾಡಲಿದೆ. ಹೊಸ ಯೋಜನೆಗಳನ್ನು ರೂಪಿಸಲು ಇದು ಶ್ರೇಷ್ಠ ಸಮಯ. ಕಠಿಣ ಸಮಸ್ಯೆಗಳಿಗೆ ಸರಳ ಪರಿಹಾರ ಕಂಡುಕೊಳ್ಳುವ ಶಕ್ತಿ ನಿಮಗೆ ಬರಲಿದೆ. ಗ್ರಹ ಸಂಚಾರ ನಿಮ್ಮ ಮೆದುಳಿಗೆ ಹೊಸ ಚೈತನ್ಯ ನೀಡಲಿದೆ. ಆರ್ಥಿಕ ಪರಿಸ್ಥಿತಿ ಬಗ್ಗೆ ಮತ್ತಷ್ಟು ಆಳವಾಗಿ ಮಾತಾಡೋಣ. ಕಳೆದ ಕೆಲವು ತಿಂಗಳಿಂದ ಹಣ ಕೈ ಸೇರಿ ಹೋಗುತ್ತಿತ್ತು ಎಂದು ಚಿಂತೆ ಇದ್ದಿರಬಹುದು. ಬಂದ ಹಣ ಉಳಿಯುತ್ತಿಲ್ಲ. ಖರ್ಚು ಮಾತ್ರ ಹೆಚ್ಚಾಗುತ್ತಿದೆ. ಸಾಲ ಕಡಿಮೆ ಆಗುತ್ತಿಲ್ಲ. ಇಂತಹ ಪರಿಸ್ಥಿತಿ ಇದ್ದಿರಬಹುದು. ಇದಕ್ಕೆ ಕಾರಣ ಶನಿ ಮಹಾದಶೆ ಅಥವಾ ರಾಹು ಗ್ರಹ ದೋಷ ಇರಬಹುದು. ಆದರೆ ಈ ಘಟ್ಟದ ನಂತರ ಆ ಸ್ಥಿತಿ ಸುಧಾರಿಸಲಿದೆ. ಹಣ ಉಳಿಯಲು ಶುರು ಆಗಲಿದೆ. ಆದಾಯ ಹೆಚ್ಚಾಗಲಿದೆ. ಸಾಲ ಕ್ರಮವಾಗಿ ಕಡಿಮೆ ಆಗಲಿದೆ. ಒಂದು ಹೊಸ ಹೂಡಿಕೆ ಅವಕಾಶ ಬರಲಿದೆ. ಅದನ್ನು ಸರಿಯಾಗಿ ಬಳಸಿಕೊಂಡರೆ ಮುಂದಿನ ದಿನಗಳಲ್ಲಿ ಒಳ್ಳೆಯ ಆರ್ಥಿಕ ಸ್ಥಿರತೆ ಬರಲಿದೆ. ಇದಕ್ಕಾಗಿ ಚಿಂತಿಸಬೇಡಿ. ಗ್ರಹಗಳ ಶಕ್ತಿ ನಿಮ್ಮ ಆರ್ಥಿಕ ಬದುಕು ಸುಧಾರಿಸಲು ಕಾರ್ಯ ಮಾಡುತ್ತಿದೆ. ಕುಟುಂಬ ಜೀವನ ಮಾತಾಡಿದರೆ ಈ ಸಮಯ ಕುಟುಂಬದಲ್ಲಿ ಒಂದು ಆನಂದ ಬರಲಿದೆ. ಮನೆಯಲ್ಲಿ ಒಂದು ಶ್ರೇಷ್ಠ ಸಮಾರಂಭ ನಡೆಯಬಹುದು. ಕುಟುಂಬದ ಒಬ್ಬ ಸದಸ್ಯ ಒಂದು ದೊಡ್ಡ ಯಶಸ್ಸು ಸಾಧಿಸಲಿದ್ದಾರೆ. ಆ ಸಂತೋಷ ಇಡೀ ಕುಟುಂಬದಲ್ಲಿ ಹಬ್ಬಲಿದೆ. ಮನೆಯಲ್ಲಿ ಶಾಂತಿ ಮತ್ತು ಸಾಮರಸ್ಯ ಹೆಚ್ಚಾಗಲಿದೆ. ಹಿರಿಯರ ಆಶೀರ್ವಾದ ನಿಮ್ಮ ಮೇಲೆ ಇರಲಿದೆ. ಅಪ್ಪನ ಮನಸ್ಸಿಗೆ ನೀವು ಸಂತೋಷ ತರುವ ಒಂದು ಕೆಲಸ ಮಾಡಲಿದ್ದೀರಿ. ಅದು ಅವರ ಕಣ್ಣಲ್ಲಿ ಸಂತೋಷ ತರಲಿದೆ. ಆ ಸಂತೋಷ ನಿಮ್ಮ ಭಾಗ್ಯ ಇನ್ನಷ್ಟು ಹೆಚ್ಚಿಸಲಿದೆ. ಹಿರಿಯರ ಆಶೀರ್ವಾದ ಅತ್ಯಂತ ದೊಡ್ಡ ಶಕ್ತಿ ಎಂಬುದು ನೆನಪಿರಲಿ. ಸ್ನೇಹ ಮತ್ತು ಸಂಬಂಧಗಳ ವಿಷಯ. ಕುಂಭ ರಾಶಿಯ ಜನರಿಗೆ ಈ ಸಮಯ ಹೊಸ ಸ್ನೇಹ, ಶ್ರೇಷ್ಠ ಸ್ನೇಹ ಬರಲಿದೆ. ಒಬ್ಬ ನಿಜವಾದ ಮಿತ್ರ ನಿಮ್ಮ ಜೀವನದಲ್ಲಿ ಬರಲಿದ್ದಾರೆ. ಅವರು ನಿಮ್ಮ ಒಳ್ಳೆಯ ಸಮಯದಲ್ಲಿ ಮಾತ್ರ ಇರುವ ಸ್ನೇಹಿತ ಅಲ್ಲ. ಕಷ್ಟ ಸಮಯದಲ್ಲಿ ಕೈ ಹಿಡಿಯುವ ಒಬ್ಬ ನಿಜವಾದ ಮಿತ್ರ ಬರಲಿದ್ದಾರೆ. ಆ ಸ್ನೇಹ ಜೀವನ ಪೂರ್ತಿ ಇರಲಿದೆ. ಅಂತಹ ಒಂದು ಅಮೂಲ್ಯ ಬಂಧ ನಿಮ್ಮ ಜೀವನಕ್ಕೆ ಬಲ ನೀಡಲಿದೆ. ಹಳೆಯ ಕೆಟ್ಟ ಸ್ನೇಹ ಮಾಯವಾಗಲಿದೆ. ಹೊಸ ಒಳ್ಳೆಯ ಸ್ನೇಹ ಬರಲಿದೆ. ಇದು ಗ್ರಹ ಸಂಚಾರ ನಿಮ್ಮ ಜೀವನಕ್ಕೆ ನೀಡುತ್ತಿರುವ ಒಂದು ಉಡುಗೊರೆ. ಆಧ್ಯಾತ್ಮಿಕ ಮಾರ್ಗದ ಬಗ್ಗೆ ಇನ್ನಷ್ಟು ಮಾತಾಡೋಣ. ಕುಂಭ ರಾಶಿಯ ಜನರು ಸ್ವಭಾವತಃ ಆಧ್ಯಾತ್ಮಿಕ. ಅವರ ಮನಸ್ಸು ಅದೃಶ್ಯ ಶಕ್ತಿಗಳನ್ನು ಅರ್ಥ ಮಾಡಿಕೊಳ್ಳುವ ಶಕ್ತಿ ಹೊಂದಿರುತ್ತದೆ. ಇವರ ಅಂತರ್ಜ್ಞಾನ ಬಲಿಷ್ಠ. ಒಂದು ವಿಷಯ ಸರಿ ಅಲ್ಲ ಎಂದು ಮನಸ್ಸು ಹೇಳಿದರೆ ಅದು ನಿಜವಾಗೇ ಸರಿ ಇಲ್ಲದಾಗಿರುತ್ತದೆ. ಆ ಅಂತರ್ಜ್ಞಾನವನ್ನು ನಂಬಿ ಅದನ್ನು ಅನುಸರಿಸಿ. ಈ ಸಮಯ ಮಂತ್ರ ಜಪ, ಧ್ಯಾನ, ಪ್ರಾರ್ಥನೆ ಇವು ನಿಮ್ಮ ಮನಸ್ಸಿಗೆ ಅದ್ಭುತ ಶಕ್ತಿ ನೀಡಲಿವೆ. ಗ್ರಹ ದೋಷ ಕಡಿಮೆಯಾಗಲಿದೆ. ನಕಾರಾತ್ಮಕ ಶಕ್ತಿ ದೂರ ಆಗಲಿದೆ. ಒಳ್ಳೆಯ ಶಕ್ತಿ ನಿಮ್ಮ ಸುತ್ತ ಇರಲಿದೆ. ದೇವರ ಅನುಗ್ರಹ ಮತ್ತಷ್ಟು ಹೆಚ್ಚಾಗಲಿದೆ. ಪ್ರತಿ ಬೆಳಗ್ಗೆ ಎದ್ದು ಮೊದಲು ಒಂದು ಕೆಲಸ ಮಾಡಿ. ಸೂರ್ಯ ಮೇಲೆ ಒಂದು ನೋಟ ಹಾಕಿ. ಆಕಾಶ ನೋಡಿ. ಮನಸ್ಸು ತೆರೆದಿಟ್ಟು ದೇವರಿಗೆ ಕೃತಜ್ಞತೆ ಹೇಳಿ. ಇಂದು ಒಂದು ಹೊಸ ದಿನ ಕೊಟ್ಟಿದ್ದಕ್ಕೆ ಧನ್ಯವಾದ ಹೇಳಿ. ಈ ಸರಳ ಅಭ್ಯಾಸ ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆ ತರುತ್ತದೆ. ಮನಸ್ಸು ಧನಾತ್ಮಕವಾಗುತ್ತದೆ. ದಿನ ಚೆನ್ನಾಗಿ ನಡೆಯುತ್ತದೆ. ಗ್ರಹಗಳ ಶಕ್ತಿ ನಿಮ್ಮ ಕಡೆ ಹರಿಯಲು ಈ ಕೃತಜ್ಞತೆ ಒಂದು ದ್ವಾರ ತೆರೆಯುತ್ತದೆ. ಕುಂಭ ರಾಶಿಯ ಪ್ರಿಯ ಮಿತ್ರರೇ, ಈ ವಿಶೇಷ ಸಮಯದಲ್ಲಿ ನೀವು ಏನು ಮಾಡಬೇಕು ಎಂದು ಹೇಳುತ್ತೇನೆ. ಮೊದಲನೆಯದಾಗಿ ಮನಸ್ಸಿನ ದ್ವಾರ ತೆರೆಯಿರಿ. ಭಯ ಬೀಡಿ. ಹಳೆಯ ನೋವಿನ ಭಾರ ಕೆಳಗಿಟ್ಟು ಹಗುರಾಗಿ. ಎರಡನೆಯದಾಗಿ ಪ್ರೀತಿ ಮಾಡಲು ಸಿದ್ಧರಾಗಿ. ಮನಸ್ಸು ಹೇಳುವ ಮಾತು ಕೇಳಿ. ಮೂರನೆಯದಾಗಿ ಕೆಲಸ ಮತ್ತು ವ್ಯಾಪಾರದಲ್ಲಿ ಹೊಸ ಪ್ರಯತ್ನ ಮಾಡಿ. ಧೈರ್ಯದಿಂದ ಮುಂದೆ ಹೆಜ್ಜೆ ಇಡಿ. ನಾಲ್ಕನೆಯದಾಗಿ ದೇವರ ಮೇಲೆ ನಂಬಿಕೆ ಇರಿ. ಆ ನಂಬಿಕೆ ಎಂದು ಸುಳ್ಳಾಗುವುದಿಲ್ಲ. ಐದನೆಯದಾಗಿ ಮನೆಯ ಹಿರಿಯರ ಆಶೀರ್ವಾದ ತೆಗೆದುಕೊಳ್ಳಿ. ಅದು ಅತ್ಯಂತ ಶ್ರೇಷ್ಠ ಶಕ್ತಿ.
ಕುಂಭ ರಾಶಿಯ ಜನರ ಬದುಕಿನ ಈ ಸಂದರ್ಭ ಅತ್ಯಂತ ಮಹತ್ವದ್ದು. ಈ ಗ್ರಹ ಸ್ಥಿತಿ, ಈ ಶಕ್ತಿ, ಈ ಅನುಗ್ರಹ ಇದು ಒಂದು ನಿರ್ದಿಷ್ಟ ಸಮಯ ಮಾತ್ರ ಇರುತ್ತದೆ. ಆ ಸಮಯ ಈಗ. ಈ ಕ್ಷಣ, ಈ ಕಟ್ಟ, ಈ ಸಮಯ ವ್ಯರ್ಥ ಮಾಡಬೇಡಿ. ಈ ಶಕ್ತಿಯನ್ನು ಸರಿಯಾಗಿ ಬಳಸಿಕೊಳ್ಳಿ. ಈ ಅವಕಾಶ ಸರಿಯಾಗಿ ಬಳಸಿಕೊಂಡರೆ ನಿಮ್ಮ ಜೀವನ ಹೊಸ ಎತ್ತರಕ್ಕೆ ಏರಲಿದೆ. ಪ್ರೀತಿ, ಯಶಸ್ಸು, ಸಂತೋಷ, ಶಾಂತಿ ಎಲ್ಲ ನಿಮ್ಮ ಬಾಳಿನ ಭಾಗ ಆಗಲಿದೆ. ನೀವು ಅರ್ಹರು, ನೀವು ಯೋಗ್ಯರು. ದೇವರ ಕರುಣೆ ನಿಮ್ಮ ಮೇಲೆ ಸದಾ ಹರಿಯುತ್ತಿದೆ. ಆ ಕರುಣೆಯನ್ನು ಸ್ವೀಕರಿಸಿ, ಆ ಅನುಗ್ರಹವನ್ನು ಅನುಭವಿಸಿ. ನಿಮ್ಮ ಜೀವನ ಹೂತೋಟದಂತೆ ಅರಳಲಿ. ನಿಮ್ಮ ಮನಸ್ಸು ಆಕಾಶದಂತೆ ವಿಶಾಲವಾಗಲಿ. ನಿಮ್ಮ ಪ್ರೀತಿ ನದಿಯಂತೆ ಹರಿಯಲಿ. ನಿಮ್ಮ ಯಶಸ್ಸು ಸೂರ್ಯನಂತೆ ಬೆಳಗಲಿ. ಗ್ರಹಗಳ ಶಕ್ತಿ ನಿಮ್ಮ ಪರ ನಿಲ್ಲಲಿ. ದೇವರ ಆಶೀರ್ವಾದ ನಿಮ್ಮ ಮೇಲೆ ಸದಾ ಸುರಿಯಲಿ. ನಿಮ್ಮ ಕನಸುಗಳು ನನಸಾಗಲಿ. ನಿಮ್ಮ ಪ್ರೀತಿ ಶಾಶ್ವತವಾಗಿ ಉಳಿಯಲಿ. ಇನ್ನು ಮುಂದಿನ ಗ್ರಹ ಸ್ಥಿತಿ ಮತ್ತಷ್ಟು ಶಕ್ತಿಶಾಲಿ. ಅದರ ಪ್ರಭಾವ ಕುಂಭ ರಾಶಿಯ ಮೇಲೆ ಹೇಗಿದೆ ಎಂಬ ಅದ್ಭುತ ಮಾಹಿತಿ ಮುಂದೆ ಬರಲಿದೆ. ಅದನ್ನು ಕೇಳಿದಾಗ ನಿಮ್ಮ ಮನಸ್ಸು ಅರಳುತ್ತದೆ, ಆಶ್ಚರ್ಯ ಆಗುತ್ತದೆ. ಜೀವನ ಮೇಲೆ ಮತ್ತೆ ನಂಬಿಕೆ